ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಿನ್ನೆ ನಡೆದಂತಹ ಮಿಡ್-ಟರ್ಮ್ ಎಕ್ಸಾಮಿನ ಈ ಒಂದು ಕ್ವಶನ್ ಪೇಪರನ್ನು ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇನೆ. ತಾವುಗಳು ನೋಡ್ಬೋದು, ಮಿಡ್-ಟರ್ಮ್ ಎಕ್ಸಾಮಿನೇಷನ್ ಸೆಪ್ಟೆಂಬರ್ 2025 ಬಹಳ ಡಿಫಿಕಲ್ಟ್ ಇತ್ತು ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕಂದರೆ ಮಕ್ಕಳ ಆವ್ರೇಜ್ ಕ್ವಶನ್ ಪೇಪರ್ ಅಲ್ಲ, ಇದು ಓದಿದಂಥ ಮಕ್ಕಳು ಬರೆಯುವಂಥ ಕ್ವಶನ್ ಪೇಪರು. ಆದರೆ ಸಂತೋಷದ ಸುದ್ದಿ ಏನು ಅಂದರೆ 3 ಮಾರ್ಕು 4 ಮಾರ್ಕು 2 ಮಾರ್ಕ್ ಕ್ವಶನ್ಸು ನಾನು ಹೇಳಿದ ಎಲ್ಲ ಪ್ರಶ್ನೆಗಳು ಬಂದಿದ್ದಾವೆ. ಅದನ್ನು ನಿಮಗೂ ಕೂಡ ತೋರಿಸ್ತಾ ಹೋಗ್ತೇನೆ. ಈಗ ಬನ್ನಿ ಸರ್, ನೋಡಿ, ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನಿಮ್ಮ ಮಿಡ್-ಟರ್ಮ್ ಎಕ್ಸಾಮ್ಗೆ ಬರುವಂತಹ ಲಿಂಕ್ಸ್ಗಳನ್ನು ನೀಡಿರ್ತೇನೆ. ಗ್ರಾಮರ್ ಆಗಿರ್ಬೋದು, ಚಾಪ್ಟರ್ ವೈಸ್ ಕ್ವಶನ್ ಆನ್ಸರ್ಸ್ ಆಗಿರ್ಬೋದು. ಈಗ ಒಂದೊಂದಾಗಿ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಬನ್ನಿ ವಿದ್ಯಾರ್ಥಿಗಳೇ. ಫಸ್ಟ್ ಕ್ವಶನ್, ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್ ಹ್ಯಾಂಗ್ಸ್ ಆ್ಯಸ್ ಎ ರಿಚ್ ಜುವೆಲ್ ಇನ್ ಡ್ಯಾಶ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ 100%. ಅದು ಆಪ್ಷನ್ ಡಿ ಆಗಿರುತ್ತೆ. ಆ್ಯನ್ ಇಥೋಪಿಯನ್ಸ್ ಇಯರ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 2, ಡ್ಯಾಶ್ ವರ್ ಫಾರ್ಬಿಡನ್ ಟು ರನ್ ಗೇಮಿಂಗ್ ಹೌಸ್ ಇನ್ 2 ಡಿಯರ್ ಅಂತ ಇದೆ. ಯಾರು ಅಂತ ಇಲ್ಲಿ ಕೇಳಿದ್ದಾರೆ, ಫಾರ್ಬಿಡನ್ ಸ್ಟಾಪ್ ಮಾಡೋಕ್ಕೆ ಅಂತ. ಅದಕ್ಕೆ ಸರಿಯಾದ ಉತ್ತರ ಜರ್ಮನ್ ಸೋಗ್ರಿನ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 3, ಖಲೀಲ್ ಗಿಬ್ರೇನ್ ಆನ್ ಚಿಲ್ಡ್ರನ್ ಬರೆದವರು ವಾಂಟ್ಸ್ ದ ಪೇರೆಂಟ್ಸ್ ಟು ಬೆಂಡ್ ಇನ್ ದಿ ಡ್ಯಾಶ್ ಹ್ಯಾಂಡ್ ಗ್ಲ್ಯಾಡ್ಲಿ ಅಂತ ಇದೆ. ಗ್ಲ್ಯಾಡ್ಲಿ ಅಂದರೆ ಸಂತೋಷವಾಗಿ ಯಾರ ಕೈಯಲ್ಲಿ ತಾವುಗಳು ಏನು ಮಾಡಬೇಕು, ಶಿರವನ್ನು ಬಾಗಿಸಬೇಕು ಅಂತ ಹೇಳಿದರೆ ಅದು ದೇವರ ಕೈಯಲ್ಲಿ. ನಥಿಂಗ್ ಬಟ್ ಆನ್ಸರ್ ಡಿ ಆಗಿರುತ್ತೆ. ಆಪ್ಷನ್ ಅದಕ್ಕೆ ಆರ್ಚರ್ಸ್ ಹ್ಯಾಂಡ್ ಅಂತ. ಆಯಿತಾ, ಮ್ಯಾಚ್ ದ ಫಾಲೋಯಿಂಗನ್ನು ನೋಡೋಣ. ಇದು ಡಿಫಿಕಲ್ಟ್ ಅಂದರೆ ನಿಜವಾಗಿಯೂ ಡಿಫಿಕಲ್ಟ್ ಇತ್ತು. ಆಯಿತಾ, ಟೆಕ್ಸ್ಟ್ ಬುಕ್ ಓದಿದವರಿಗೆ ಈಸಿ, ಆದರೆ ಅವರಿಗೂ ಕೂಡ ಡಿಫಿಕಲ್ಟೇ. ಬನ್ನಿ ಈಗ ನೋಡೋಣ. ಕ್ವಶನ್ ನಂಬರ್ ABC ಅಂತ ಅದರಲ್ಲಿ ಕೊಟ್ಟಿದ್ದಾರೆ, ಮ್ಯಾಚ್ ದ ಫಾಲೋಯಿಂಗು. ಆಯಿತಾ, ಫಾರೆಸ್ಟಿಗೆ ಸರಿಯಾದ ಉತ್ತರ ಬಂದು ಅದು ಟೀಚರ್ಸ್ ಎನಫ್ನೆಸ್ ಅಂತ ಇದೆ ಅಲ್ವಾ, ಅದು ಸರಿಯಾದ ಉತ್ತರ. ಎಗೆ ಹಾಗಿದ್ರೆ 2 ಅಂತ ಬರಬೇಕು. ಅಲ್ಲಿ ನೋಡಿದರೆ ನಾವು AC 2 ಆಪ್ಷನನ್ನು ಇಟ್ಕೊಂಡು ಈಗ ಹುಡುಕ್ಬೋದು. ದ ಪೀಸ್ ಆಫ್ ದಿ ಫಾರೆಸ್ಟ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಇಂಟೆಲೆಕ್ಚುಯಲ್ ಎವಲ್ಯೂಷನ್ ಆಫ್ ಮ್ಯಾನ್ ಅಂತ. ಹಾಗಿದ್ರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ. ಸಿಗೆ ಸಿನೇ ಆನ್ಸರು ಕಂಡ್ರೋ. ಆಯಿತಾ, ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 4th ಕ್ವಶನ್. ಕ್ವಶನ್ ನಂಬರ್ 5 ನೋಡೋಣ. ಐಡೆಂಟಿಫೈ ದಿ ಸ್ಟೇಟ್ಮೆಂಟ್ ವಿಚ್ ಈಸ್ ನಾಟ್ ಕರೆಕ್ಟ್ ವಿತ್ ರೆಫರೆನ್ಸ್ ಟು ದಿ ಪೋಯಮ್ ಅ ಸನಿ ಮಾರ್ನಿಂಗ್. ಸನಿ ಮಾರ್ನಿಂಗಲ್ಲಿ ಕೊಟ್ಟಿರುವಂತಹ ಪ್ರಶ್ನೆ ಸ್ಟೇಟ್ಮೆಂಟಲ್ಲಿ ವಿಚ್ ಈಸ್ ನಾಟ್ ಕರೆಕ್ಟ್ ಅಂತ ಕೇಳಲಾಗಿದೆ. ವಿತ್ ರೆಫರೆನ್ಸ್ ಟು ದ ಪ್ಲೇ ಅಂತ ಇದೆ. ಇಲ್ಲಿ ಸರಿಯಾದದ್ದು ಯಾವುದು ಅಂತ ಹೇಳಿದರೆ 5ನೇ ಪ್ರಶ್ನೆಗೆ ಆಪ್ಷನ್ನು ಸಿ ಆಗಿ ಇರುತ್ತೆ. ಅದು ತಪ್ಪು. ಬೇರೆವು A, B, D 3 ಕೂಡ ಸರಿಯಾಗಿರುತ್ತೆ. ಆಪ್ಷನ್ ಸಿ ನೋಡಿ, ಪೆಟ್ರಾ ಬ್ರಾಟ್ ವೈಲೆಟ್ಸ್ ಆ್ಯಂಡ್ ಶಿ ಕೇಮ್ ಟು ದ ಪಾರ್ಕ್ ಅಂತ ಇದೆ. ನೋ, ಅದನ್ನು ತಂದದ್ದು ಹೇಗೆ ಅಂತ ಹೇಳಿದರೆ ಅದನ್ನು ಅವಳಿಗೆ ಸೆಕ್ಯೂರಿಟಿ ಗಾರ್ಡ್ ಕೊಟ್ಟಿರ್ತಾನೆ. ಅರ್ಥ ಆಗುತ್ತಲ್ವ, ಅವಳು ತಂದಿದ್ದಲ್ಲ. ಕ್ವಶನ್ ನಂಬರ್ 6 ನೋಡೋಣ. 6, ಇನ್ ಅ ಸನಿ ಮಾರ್ನಿಂಗ್ ಗಾನ್ಜಲೋ ಈಸ್ ಸೆಟ್ ಟು ಬಿ ಆ್ಯನ್ ಇಲ್ ನೇಚರ್ಡ್ ಓಲ್ಡ್ ಮ್ಯಾನ್ ಬೈ ಲಾರಾ ಬಿಕಾಸ್ ಹೀ ಡ್ಯಾಶ್ ಅಂತ ಇದೆ. A, B, C, D 4 ಆಪ್ಷನನ್ನು ನೀಡಿದ್ದಾರೆ. ಅದರಲ್ಲಿ ಸರಿಯಾದ ಉತ್ತರ 6ನೇ ಪ್ರಶ್ನೆಗೆ ಅದು ಆಪ್ಷನ್ ಡಿ ಆಗಿರುತ್ತೆ. ಹೀ ಸ್ಕೇರ್ಡ್ ಅವೇ ದಿ ಬರ್ಡ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ. ಆದರೆ ವಿದ್ಯಾರ್ಥಿಗಳು ಏನು ಮಾಡಿದ್ದಾರೆ ಇಲ್ಲಿ ಅಂತ ಹೇಳಿದರೆ ಹೀ ಡಸ್ಟೆಡ್ ಹಿಸ್ ಶೂಸ್ ವಿತ್ ಹಿಸ್ ಹ್ಯಾಂಡ್ ಕರ್ಚೀಪ್ ಅಂತ. ಅದು ತಪ್ಪು. ಆಪ್ಷನ್ ಡಿನೇ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 7, ಕಂಪ್ಲೀಟ್ ದಿ ಫಾಲೋಯಿಂಗ್ ಲೈನ್ ವಿಚ್ ವಿ ಕಮ್ ಅಕ್ರಾಸ್ ಇನ್ ವೆನ್ ಯು ಆರ್ ಓಲ್ಡ್ ಅಂತ ಇದೆ. ಮರ್ಮರ್ ಇನ್ ಲಿಟ್ಲ್ ಸ್ಯಾಡ್ಲಿ ಹೌ ಲವ್ ಫ್ಲಡ್ ಆ್ಯಂಡ್ ಹಿಡ್ ಹಿಸ್ ಫೇಸ್ ಅಮಿಡ್ ಡ್ಯಾಶ್ ದಿ ಕ್ರೌಡ್ ಆಫ್ ಸ್ಟಾರ್ಸ್ ಅನ್ನುವಂಥದ್ದೇ ಸರಿಯಾದ ಉತ್ತರ. ಆಪ್ಷನ್ ಎ ಆಗಿರುತ್ತೆ. ಹೆಂಗೆ ಸರ್ ಗೊತ್ತಾಯಿತು ಅಂದರೆ ಅದಕ್ಕೆ ನಾವು ಹೇಳುವಂಥದ್ದು ವಿದ್ಯಾರ್ಥಿಗಳೇ, ವೆನ್ ಯು ಆರ್ ಓಲ್ಡ್ ಪೊಯಮ್ ಕಲೀರಿ, ಅದು MCQಸಲ್ಲಿ ಹೆಲ್ಪ್ ಆಗುತ್ತೆ. ಯಾವುದು ರೋಮಿಯೋ ಆ್ಯಂಡ್ ಜೂಲಿಯಟ್ ಪದ್ಯವನ್ನು ಕಲೀರಿ, ಅದು ಕೂಡ ಹೆಲ್ಪ್ ಆಗುತ್ತೆ ಅಂತ. ಕ್ವಶನ್ ನಂಬರ್ 8, ದ ಮೋಸ್ಟ್ ಇಂಪಾರ್ಟೆಂಟ್ ಅಮಾಂಗ್ ತಮಣ್ಣಾಸ್ ಪೊಸೆಷನ್ ವಾಸ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ. ಹಿಸ್ ರೈವಲ್ ಸಂಗೋಜಿ ಅನ್ನೋದೇ 100% ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 9 ನಾವು ನೋಡೋದಾದರೆ ರೀಅರೇಂಜ್ ಇನ್ ದ ಸೀಕ್ವೆನ್ಸ್ ಅಂತ ಇದೆ. ವಿದ್ಯಾರ್ಥಿಗಳೇ, ಇದು ನಮ್ಮ ಮೇಲ್ ಐ ಡಿ. ದಯವಿಟ್ಟು ನಮ್ಮ ಒಂದು ಮೇಲ್ ಐ ಡಿಗೆ ನಿಮ್ಮ ಯೂನಿಟ್ ಟೆಸ್ಟ್ 1ರ ಪ್ರಶ್ನೆ ಪತ್ರಿಕೆಗಳು ಜೊತೆಗೆ ನಿಮ್ಮ ಮಿಡ್-ಟರ್ಮ್ ಎಕ್ಸಾಮಿನ ಕ್ವಶನ್ ಪೇಪರು ಕಳಿಸಿ ಕೊಡೋದನ್ನು ಮರೆಯಬೇಡಿ. ಧನ್ಯವಾದಗಳು. ನೋಡಿ, ಕ್ವಶನ್ ನಂಬರ್ 9 ನೋಡೋದಾದರೆ ಅರೇಂಜ್ ಇನ್ ಸೀಕ್ವೆನ್ಸ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. ಯಾಕೆ ಅಂತ ಕ್ಲಾರಿಫೈ ಮಾಡಿಕೊಡ್ತೀನಿ. ಬಸವಯ್ಯ ಮೊದಲು ಏನು ಮಾಡ್ತಾನೆ ಅಂದರೆ ಈ ಒಂದು ಸೀಕ್ವೆನ್ಸು ನಮ್ಮ ಗಾರ್ಡನರ್ ಪಾಠದ್ದಾಗಿರುತ್ತೆ. ಬಸವಯ್ಯ ಮೊದಲಿಗೆ ಹಿ ಟ್ರೈಡ್ ಟು ಸಿಂಗ್ ಬಟ್ ಕುಡಂಟ್ ಅಂತ. ಬಟ್ ಕುಡಂಟ್ ಅಂದರೆ ಹಿ ಫೇಲ್ಡ್ ಅಂತ. ಹಾಗಾಗಿ ಹಿ ಶ್ರಂಕ್ ಇನ್ ಹ್ಯುಮಿಲಿಯೇಷನ್, ಅವಮಾನದಲ್ಲಿ ಮುಳುಗೋಗ್ಬಿಡ್ತಾನೆ.
ನೋಡಿ ಭಾಳ ಕರೆಕ್ಟ್ ಇದೆ. ನಂತರದಲ್ಲಿ ಏನು ಮಾಡ್ತಾನೆ ಅಂದರೆ ಒಂದು ಅರಮನೆಯನ್ನು ಕಟ್ತಾನೆ ತನ್ನ ವಾಸಕ್ಕಾಗಿ, ಆಯಿತಾ, ಫಾರ್ ಹಿಮ್ಸೆಲ್ಫ್ ನೋಡಿ ಇದೆ. ಆ್ಯಂಡ್ ಈ ಕೇಮ್ ಟು ನೋ ಅಬೌಟ್ ಇಲ್ನೆಸ್ ಆಫ್ ತಮ್ಮಣ್ಣ ಅಂತ. ಇದು ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. ಈಗ ಕ್ವಶನ್ ನಂಬರ್ 10 ನೋಡೋಣ ವಿದ್ಯಾರ್ಥಿಗಳೇ. ಬಟ್ ದಿ ಬ್ಲೈಂಡ್ ಥಿಂಗ್ ವಾಕ್ಸ್ ವಿತೌಟ್ ರೆಸ್ಪೈಟ್. ರೆಸ್ಪೈಟ್ ಅಂತ ಮೀನಿಂಗ್ ಗೊತ್ತಾಗ್ಬಿಟ್ರೆ ಆನ್ಸರ್ ಸಿಗುತ್ತೆ ರೆಸ್ಟ್ ಅಂತ. ಯಾರು ನಿಮ್ಮ ಮನೆಯಲ್ಲಿ ರೆಸ್ಟ್ ತೆಗೆದುಕೊಳ್ಳದೆ ಓಡಾಡ್ತಾ ಇರ್ತಾರೆ ಅಂದರೆ ಅದು ಹಿರಿಯರು. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಅಡಲ್ಟ್ ಫೋರ್ಟ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 11 ನೋಡೋಣ ವಿದ್ಯಾರ್ಥಿಗಳೇ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದಿ ಪ್ಯಾಸಿವ್ ಫಾರ್ಮ್ ಆಫ್ ದಿ ವರ್ಬ್ಸ್ ಗಿವನ್ ಇನ್ ದಿ ಬ್ರಾಕೆಟ್ ಅಂತ ಇದೆ. ಇದು ಇಲ್ಲಿ 4 ಮಾಡಿಬಿಟ್ಟಿದ್ದಾರೆ. ಆ್ಯಕ್ಚುಲಿ ನಿಮ್ಮ ಒಂದು ಆ್ಯನ್ಯುವಲ್ ಎಕ್ಸಾಮು ಹಾಗೂ ನಿಮ್ಮ ಒಂದು ಕ್ವಶನ್ ಪೇಪರಲ್ಲಿ ಬರದೆಯೇ 3, ಇಲ್ಲಿ 5 ಮಾಡಿದ್ದಾರೆ. ಅದು ತಪ್ಪು, ಆಯಿತಾ. ತಪ್ಪು ಅನ್ನೋದನ್ನು ತಪ್ಪು ಅಂತ ಹೇಳಲಿಕ್ಕೆ ಏನು ತೊಂದರೆ ಇಲ್ಲ. ಆ್ಯಕ್ಚುಲಿ ನಿಮಗೆ 3 ಕೇಳಬೇಕು. ಈಗ ಬನ್ನಿ, ಈಗ ಜಡ್ಜಸ್ ಮತ್ತು ಯಾರು ಪ್ರಾಸಿಕ್ಯೂಟರ್ಸ್, ಜ್ಯೂರಿಮ್ಯಾನ್, ಬ್ಯಾರಿಸ್ಟರ್ಸ್ ಡ್ಯಾಶ್ ಇನ್ವೈಟ್ ಅಂತ ಇದೆ. ಅದಕ್ಕೆ ಭಾಳ ಜನ ಇದ್ದಿದ್ದಕ್ಕೆ ವರ್ ಇನ್ವೈಟೆಡ್ ಅಂತ ಬರಿಬೇಕು. ಕ್ಲಿಯರ್. ನೆಕ್ಸ್ಟು ದಿ ಕ್ರಿಮಿನಲ್ ವಾಸ್ ಕಂಡೆಮ್ಡ್ ಅಂತ ಬರಿಬೇಕು. ಒಬ್ಬನೇ ಅಲ್ವಾ ವಾಸ್ ಕಂಡೆಮ್ಡ್ ಅಂತ. ಡಿಡ್ ದಟ್ ಸೆಂಟೆನ್ಸ್ ವಾಸ್ ರೆಡ್ READ ಅಂತ ಇದೆ. ನೀವು ಕೂಡ READ ಅಂತಲೇ ಬರಿಬೇಕು. ಯಾಕಂದರೆ ರೆಡ್ ಡೆಡ್ ಅಂತ ಇಂಗ್ಲೀಷಲ್ಲಿ ವರ್ಡ್ ಇಲ್ಲ. ಪಾಸ್ಟ್ ಟೆನ್ಸು ರೀಡ್, ಅದನ್ನು ಪಾಸ್ಟ್ ಟೆನ್ಸಲ್ಲಿ ಪ್ರೆಸೆಂಟ್ ಟೆನ್ಸ್ ರೀಡ್ ಆಗುತ್ತೆ, ಪಾಸ್ಟ್ ಟೆನ್ಸಲ್ಲಿ ರೆಡ್ ಅಂತ ಹೇಳ್ತೀವಿ. ಆದರೆ ಸ್ಪೆಲ್ಲಿಂಗು ರೆಡ್ಡಿಂದು RED ಅಂತ ರೆಡ್ ಬರಿಬಾರ್ದು, ಅದು ಕಲರ್ ಆಗುತ್ತೆ. ಇದು ವರ್ಬು, ಆಯಿತಾ. ಆ್ಯಂಡ್ ಡ್ಯಾಶ್ ಅಂತ ಇದೆ. ಇಲ್ಲಿ ಬರೇ ವರ್ಬನ್ನು ಬರಿಬೇಕು, ಕನ್ಫರ್ಮ್ಡ್ ಅಂತ ಬರಿಬೇಕಾಗತ್ತೆ. ಬೈ ದಿ ಪ್ರಿನ್ಸ್ ಆಫ್ ಮೊನಾಕೋ ಏನಿದು ಎಷ್ಟು ಮುಗೀತು ಅಲ್ಲಿಗೆ. ಡ್ಯಾಶ್ ಅಂತ ಲಾಸ್ಟಿಗೆ ಏನಿದು ಅಟೆಂಪ್ಟ್ಸ್ ವರ್ ಮೇಡ್, ವರ್ WERE. ಯಾಕೆ ಸರ್ ವರ್ ಬಂತು ಇಲ್ಲಿ ಅಂದರೆ ಅದು ಬಹುವಚನ ಅಲ್ವಾ. ಯಾವುದು ಅಟೆಂಪ್ಟ್ಸ್, ದಟ್ ಈಸ್ ದ ಪ್ಲೂರಲ್ ಫಾರಮ್. ಸೊ ಮೆನಿ ಟೈಮ್ಸ್ ಹಿ ಅಟೆಂಡೆಡ್, ಮೆನಿ ಟೈಮ್ಸ್. ಹಾಗಾಗಿ ವರ್ ಮೇಡ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ ನೋಡೋಣ 12. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಇದೆ. ದಿ ಕಂಪನಿ ಫೈನಾನ್ಸ್ ಸ್ಟ್ರಗಲ್ಸ್ ಡ್ಯಾಶ್ ಸೀರೀಸ್ ಆಫ್ ಕಾಸ್ಟ್ ಕಟಿಂಗ್ ಮೆಜರ್ಸ್ ವಿಚ್ ವರ್ ಡ್ಯಾಶ್ ದಿ ಮ್ಯಾನೇಜ್ ಟೀಮ್ ಅಂತ ಇದೆ. ಸರಿಯಾದ ಉತ್ತರ ದಿ ಕಂಪನಿ ಫೈನಾನ್ಸ್ ಸ್ಟ್ರಗಲ್ಸ್ ಡ್ಯಾಶ್ ಸೀರೀಸ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಹ್ಯಾಡ್ ಲೆಡ್ ಟು ಅಂತ. ಇಲ್ಲಿ 3 ಆಪ್ಷನ್ ಕೊಟ್ಟಿದ್ದಾರೆ, ಅದರಲ್ಲಿ ಹ್ಯಾಡ್ ಲೆಡ್ ಟು ಅನ್ನುವಂಥದ್ದು ಸರಿ. ಸೆಕೆಂಡ್ ಡ್ಯಾಶಿಗೆ ಅದು ಸೆಟಪ್ ಅನ್ನುವಂಥದ್ದು ಸರಿ. ಈಗ ಬನ್ನಿ, ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ರೀಡ್ ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಅಂತ ಇದೆ. ಇದು 5 ಮಾರ್ಕ್ಸಿಗೆ ಇರುವಂಥ ಪ್ರಶ್ನೆ ಆಗಿರುತ್ತೆ. ನೋಡಿ, ಈಗ ಐನ್ಸ್ಟೈನ್ ವಾಸ್ ಎ ರಿನ್ಯೂಡ್ ಏನಿದು ಫಿಸಿಸ್ಟ್ ಹೂ ಈಸ್ ದ ಬೆಸ್ಟ್ ನೋನ್ ಫಾರ್ ಹಿಸ್ ಥಿಯರಿ ಅಂತ ಇದೆ. ಹೂ ಅಂದರೆ ಯಾರಿಲ್ಲಿ? ಆಲ್ಬರ್ಟ್ ಐನ್ಸ್ಟೈನ್. ಆದರೆ ಸರಿಯಾಗಿ ನೋಡ್ಕೊತ ಹೋದರೆ ಹೂ ಅಂದರೆ ತಾವುಗಳು ಮೊದಲು ಫಿಸಿಸ್ಟ್ ಅಂತ ಬರಿಬೇಕಾಗಿರುತ್ತೆ. ಫಿಸಿಕ್ಸ್ ಅಂತ ಕೊಟ್ಟಿಲ್ಲ ಅಂದರೆ ತಾವುಗಳು ಅವಾಗ ಆಲ್ಬರ್ಟ್ ಐನ್ಸ್ಟೈನ್ ಅಂತ ಬರಿಬೋದು. ಕ್ಲಿಯರ್. ನೆಕ್ಸ್ಟು ಹಿ ಅಂದರೆ ಯಾರು ಅಂತ ಕೇಳಿದ್ದಾರೆ ಮಕ್ಕಳೇ. ಹಿಸ್ ಅಂದರೆ ಯಾರು ಅಂತ. ಹಿಸ್ ಅಂದರೆ ಅವನ್ನ ಅಂತ. ಆಲ್ಬರ್ಟ್ ಐನ್ಸ್ಟೈನ್ ಅಂತ ಬರೆದು ಅಪಾಸ್ಟ್ರಫಿ ಎಸ್ ಅಂತ ಇದೆ ಅಲ್ವಾ, ಅದು ಆಪ್ಷನ್ ಬಿ ಆಗಿರುತ್ತೆ. ಕ್ಲಿಯರ್. ನಂತರದಲ್ಲಿ ಕ್ವಶನ್ ನಂಬರ್ ಹಿ ಅಂತ ಇದೆ 3C. ಹಿ ಅಂದರೆ ಡೈರೆಕ್ಟಾಗಿ ಅವನ ಹೆಸರು ಆಲ್ಬರ್ಟ್ ಐನ್ಸ್ಟೈನ್ ಅಂತ ಬರೀರಿ. ಕ್ವಶನ್ ನಂಬರ್ ಡಿ. ವೇರ್, ಎಲ್ಲಿ, ಜರ್ಮನಿ ಅನ್ನುವಂಥದ್ದು ಸರಿಯಾದ ಉತ್ತರ. ವಿಚ್ ಅಂತ ಕೇಳಿದ್ದಾರೆ, ಅದು ಗ್ರಾವಿಟೇಷನಲ್ ವೇವ್ಸ್ ಅನ್ನುವಂಥದ್ದು ಸರಿ. ಧನ್ಯವಾದಗಳು. ಈಗ 2 ಮಾರ್ಕ್ಸ್ ಕ್ವಶನ್ಸನ್ನು ನೋಡ್ತಾ ಹೋಗೋಣ ನಾವು. ಬಹಳ ಇಂಪಾರ್ಟೆಂಟು ಕಣ್ರಿ. ನೀವು ಜೀವನದಲ್ಲೂ 2 ಮಾರ್ಕ್ಸ್ ಕ್ವಶನ್ಸ್ ಇಂಥವು ಕೇಳಿಲ್ಲ ಅಂಥದ್ದು ಪ್ರಶ್ನೆಗಳು ಕೆಲವೊಂದು ಕೇಳಿದ್ದಾರೆ. ಅದನ್ನು ನೋಡೋಣ. ಪಾರ್ಟ್ ಬಿ ನಲ್ಲಿದ್ದೀವಿ. ಈಗ 20 ಅಂಕಗಳು ಮುಗೀತು. ಪಾರ್ಟ್ ಬಿ ನಲ್ಲಿ ಫಸ್ಟ್ ಕ್ವಶನ್ 2 ಮಾರ್ಕ್ಸು. ವಾಟ್ ಡಿಡ್ ದ ಕ್ರಿಮಿನಲ್ ಇನ್ 2 ಡಿಯರ್ ಡೂ ಆಫ್ಟರ್ ಹಿ ಎಮಿಗ್ರೇಟೆಡ್ ಫ್ರಮ್ ಮೊನಾಕೋ. ಮೊನಾಕೋದಿಂದ ಆ ಒಬ್ಬ ರ್ಯಾಸ್ಕಲ್ಲು ಅಥವಾ ಕ್ರಿಮಿನಲ್ಲು ಅಥವಾ ಇನ್ನೊಂದೇನು ಹೇಳ್ತೀರಾ ಮರ್ಡರರು ಅಲ್ಲಿಂದ ಹೋದ್ಮೇಲೆ ಊರನ್ನು ಬಿಟ್ಟು ಮೊನಾಕೋ ದೇಶವನ್ನು ಏನು ಮಾಡ್ತಾನೆ ಅಂದರೆ 2 ಪಾಯಿಂಟ್ ಬರೀಬೇಕು 2 ಮಾರ್ಕ್ಸಿಗೆ. ಏನು? ಹಿ ಬಾಟ್ ಎ ಬಿಟ್ ಆಫ್ ಲ್ಯಾಂಡ್. ಒಂದು ಲ್ಯಾಂಡನ್ನು ಪರ್ಚೇಸ್ ಮಾಡ್ತಾನೆ ಚಿಕ್ಕದು, ಆಯಿತಾ. ಮತ್ತೇನು ಮಾಡ್ತಾನೆ? ಹಿ ಸ್ಟಾರ್ಟೆಡ್ ಮಾರ್ಕೆಟ್ ಗಾರ್ಡನಿಂಗ್. ಅವನು ಮಾರ್ಕೆಟ್ ಗಾರ್ಡನಿಂಗನ್ನು ಸ್ಟಾರ್ಟ್ ಮಾಡ್ತಾನೆ. ಈ 2 ಪಾಯಿಂಟ್ಸ್ಗಳನ್ನು ಬರೀಬೇಕಾಗತ್ತೆ. ಕ್ವಶನ್ ನಂಬರ್ 15. ವೇರ್ ಈಸ್ ನವಧನ್ಯ ಫಾರ್ಮ್ ಲೊಕೇಟೆಡ್ ಅಂತ ಕೇಳಿದ್ದಾರೆ. ಅದಕ್ಕೆ 2 ಕ್ವಶನ್ ಇದೆ. ವೆನ್ ವಾಸ್ ಇಟ್ ಇನಿಷಿಯೇಟೆಡ್ ಅಂತಲೂ ಇದೆ, ವೇರ್ ಇಟ್ ಈಸ್ ಲೊಕೇಟೆಡ್ ಅಂತಲೂ ಕೂಡ ಇದೆ. ಹಾಗಾಗಿ ವಿದ್ಯಾರ್ಥಿಗಳೇ ತಾವುಗಳು 2 ಆನ್ಸರನ್ನು ಇಲ್ಲಿ ಬರೀಬೇಕಾಗಿರುತ್ತೆ. ಮೊದಲನೆಯ ಆನ್ಸರು ಇನ್ ದಿ ಲೋವರ್ ಎಲಿವೇಶನ್ ಆಫ್ ಹಿಮಾಲಯನ್ ರೀಜನ್ ಆಫ್ ಉತ್ತರಾಖಂಡ್ ಪ್ರಾವಿಷನ್ ಅಂತ ಬರೀಬೇಕಾಗುತ್ತೆ, ಪ್ರಾವಿನ್ಸ್, ಆಯಿತಾ.
ಕ್ವಶನ್ ನಂಬರ್ 16, ಹೂಮ್ ಡಿಡ್ ಬಸವಯ್ಯ ಇನ್ವೈಟ್ ಟು ಫಿಲ್ ಹಿಸ್ ಹೋಮ್ ವಿತ್ ಮೀನಿಂಗ್ ಅಂತ ಇದೆ. ಬಸವಯ್ಯ ಗಾರ್ಡನರ್ ಪಾಠ. ಮನೆ ಕಟ್ಟಾದ ಮೇಲೆ ತನ್ನ ಮನೆಗೆ ಏನು ಮಾಡ್ತಾನೆ ಅಂದರೆ ಕೆಲವೊಬ್ಬರಿಗೆ ಇನ್ವಿಟೇಷನನ್ನು ಕೊಡ್ತಾನೆ, ಅಂದರೆ ಕರೀತಾನೆ, ಬರ್ರೋಪ್ಪ ನನ್ನನ್ನು ಹೊಗಳಿ ಅಂತ. ಯಾರನ್ನು ಅಂತ ಹೇಳಿದರೆ 3 ಜನ ಇದ್ದಾರೆ, ಅವರನ್ನು ಬರೀಬೇಕು. 1 ದಟ್ ಈಸ್ ಸ್ಕಾಲರ್ಸ್, ಸೆಕೆಂಡ್ 1 ಪೋಯೆಟ್ಸ್, ಥರ್ಡ್ 1 ಮ್ಯೂಸಿಷಿಯನ್ಸ್. ಈ ಎಲ್ಲರಿಗೂ ಕೂಡ ತನ್ನ ಮನೆಗೆ ಅವನು ಕರೆಯುತ್ತಾನೆ. ಕ್ಲಿಯರ್? ಕ್ವಶನ್ ನಂಬರ್ 17, ವೆನ್ ಡಸ್ ದ ಪೋಯೆಟ್ ವಾಂಟ್ ಹಿಸ್ ಬಿಲವೆಡ್ ಟು ರೀಡ್ ಹಿಸ್ ಬುಕ್ ಆಫ್ ಪೋಯಮ್ಸ್ ಅಂತ ಇದೆ. ನೋಡಿ, ಮತ್ತೆ ಪೋಯಮ್ ಯಾರು ಓದಿದ್ರೋ ಅವ್ರು ಮಾತ್ರ ಈ ಆನ್ಸರನ್ನು ಬರಿಬೋದು. ಪೋಯಮಿನ ಮೊದಲನೆಯ ಸಾಲೆ ಇದಕ್ಕೆ ಉತ್ತರ ಆಗಿರುತ್ತೆ. ಫಸ್ಟ್ ಲೈನ್ ಆಫ್ ದಿ ಪೋಯಮ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ನಂಬರ್ 17. ಹಾಗಿದ್ರೆ 17 ಏನು ಬರೀಬೇಕು? ವೆನ್ ಶಿ ಬಿಕಮ್ ಓಲ್ಡ್, ಫಸ್ಟ್ ಪಾಯಿಂಟ್, ಆ್ಯಂಡ್ ಗ್ರೇ ಆ್ಯಂಡ್ ಫುಲ್ ಆಫ್ ಸ್ಲೀಪ್. ಈ ಎಲ್ಲದೂ ಕೂಡ ಬರೆದ್ರೆ ಮಾತ್ರ ನಿಮಗೆ ಫುಲ್ಲು 2 ಅಂಕಗಳನ್ನು ಕೊಡ್ತಾರೆ. ಈಗ 4 ಮಾರ್ಕ್ಸ್ ಕ್ವಶನ್ಸು ನಾವು ನೋಡೋದಾದರೆ ವಿದ್ಯಾರ್ಥಿಗಳೇ, ನಾನು ಕೊಟ್ಟಂಥ ಎಲ್ಲ ಪ್ರಶ್ನೆಗಳು ಬಂದಿದ್ದಾವೆ. ವಿತ್ ಕ್ವಶನ್ನು ಆನ್ಸರ್ ಅಪ್ಲೋಡನ್ನು ಮಾಡಿ ಕೊಟ್ಟಿದ್ದೇನೆ. ಔಟ್ ಆಫ್ ಫಿಕ್ಸ್ ತೆಗೆಬೋದು. ಯಾವಾಗ ಅಂದರೆ ಆ ಆನ್ಸರ್ಸ್ಗಳನ್ನು ಬರ್ಕೊಂಡು ತಾವುಗಳು ಪ್ರಾಕ್ಟೀಸ್ ಮಾಡಬೇಕು. ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಡಿಸ್ಕ್ರೈಬ್ ದ ಕಿಂಗ್ಡಮ್ ಆಫ್ ಮೊನಾಕೋ ಇನ್ 2 ಡಿಯರ್ ಅಂತ ಇದೆ. ಇದು ನಿಮಗೆ ಅಪ್ಲೋಡನ್ನು ಮಾಡಿ ಕೊಟ್ಟಿದ್ದೇನೆ, ಭಾಳ ಈಸಿಯಾಗಿ ಬರೀರಿ. ಮೆನ್ಷನ್ ದ ಸಿಗ್ನಿಫಿಕೆನ್ಸ್ ಆಫ್ ಬೋ, ಆರೋ ಆ್ಯಂಡ್ ಆರ್ಚರ್ ಇನ್ ಆನ್ ಚಿಲ್ಡ್ರನ್ ಅಂತ ಇದೆ. ಇದು ಅದರ ಸಮ್ಮರಿ ಬರೀತೀರಾ ನೀವು. ಇದನ್ನು ಕೂಡ ಅಪ್ಲೋಡನ್ನು ಮಾಡಿ ಕೊಟ್ಟಿದ್ದೇನೆ ಯೂನಿಟ್ ಟೆಸ್ಟ್ 1ರ ಸಮಯದಲ್ಲಿ. ಕ್ವಶನ್ ನಂಬರ್ 20, ಎಕಲಾಜಿಕಲ್ ಜರ್ನಿ ಅಂತ ಇದೆ. ಇದು ರೀಸೆಂಟಾಗಿಯೇ ನಾನು ಅಪ್ಲೋಡನ್ನು ಮಾಡಿ ಕೊಟ್ಟಿದ್ದೆ ನಿಮಗೆ. ಭಾಳ ಈಸಿಯಾಗಿರುವಂತಹ ಆನ್ಸರ್ ಬಂದಿದೆ ಅಲ್ವಾ. ನೆಕ್ಸ್ಟ್, ಡಿಸ್ಕ್ರೈಬ್ ಡಾನ್ ಗಾನ್ಜಲೋಸ್ ರೊಮ್ಯಾಂಟಿಕ್ ಅಫೇರ್ ವಿತ್ ಡೊನಾಲಾರಾ ಅಂತ ಇದೆ. ನೆಕ್ಸ್ಟ್, ಕ್ವಶನ್ ನಂಬರ್ 22, ಕಮೆಂಟ್ ಆನ್ ದಿ ಯೂಸೇಜ್ ಆಫ್ ಟೈಮ್ ಫ್ರೇಮ್ ಇನ್ ವೆನ್ ಯು ಆರ್ ವರ್ಲ್ಡ್ ಅಂತ. ಇದಕ್ಕೂ ಕೂಡ ನಾನು ಸಮ್ಮರಿಯನ್ನು ಅಪ್ಲೋಡನ್ನು ಮಾಡಿ ಕೊಟ್ಟಿದ್ದೇನೆ. ತಗೊಳ್ಳೋ ಅದನ್ನೇ ಇದಕ್ಕೆ ಬರೆದ್ರೆ ಸರಿಯಾಗೋದು, ಹೌದಲ್ವಾ. ಒಂದೇ ಪ್ರಶ್ನೆ ಬಂದಿಲ್ಲ, ಅದು ನಾನು ಕೊಟ್ಟಿಲ್ಲ, ಹೌದಲ್ವ. ಇಷ್ಟರಲ್ಲಿ ಟ್ರೇಸ್ ದಿ ಜರ್ನಿ ಆಫ್ ಫ್ರೂಟ್ ಅಂತ ಇದೆ. ಇದಕ್ಕೂ ಕೂಡ ನಾನು ಕ್ವಶನಿಗೆ ಆನ್ಸರನ್ನು ನಿಮಗೆ ಅಪ್ಲೋಡನ್ನು ಮಾಡಿ ಕೊಟ್ಟಿದ್ದೆ. ಹಾಗಿದ್ದರೆ ಕೊಟ್ಟಿರುವ 6 ಪ್ರಶ್ನೆಗಳಲ್ಲಿ 5 ಪ್ರಶ್ನೆ ನಾನು ವಿತ್ ಆನ್ಸರ್ ಅಪ್ಲೋಡನ್ನು ಮಾಡಿ ಕೊಟ್ಟಿದ್ದೆ. ನಿಮಗೆ ಎನಿ 4 ಅಂತ ಕೊಟ್ಟಿದ್ದಾರೆ. ಧನ್ಯವಾದಗಳು. ಯಾರಿಗೆ ಡೌಟ್ ಇದೆಯೋ ದಯವಿಟ್ಟು ಹೋಗ್ಬಿಟ್ಟು ಆ ವೀಡಿಯೋಸ್ಗಳನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟು 4 ಮಾರ್ಕ್ಸ್ ಕ್ವಶನ್ಸ್ ನೋಡೋಣ. ನಾನು ಕೊಟ್ಟಿದ್ದು ಬಂದಿತ್ತೋ ಇಲ್ಲೋ ಅಂತ ನೋಡಿ. ಹೌ ಡಸ್ ಜೂಲಿಯಟ್ ವಿಶ್ ಟು ಇಮ್ಮಾರ್ಟಲೈಸ್ ಅಂತ ಇದೆ. ಇದು ಕೂಡ ಕ್ವಶನ್ ವಿತ್ ಆನ್ಸರ್ ಅಪ್ಲೋಡನ್ನು ಮಾಡಿ ಕೊಟ್ಟಿದ್ದೇನೆ. ನಿಮಗೆ ಹೆಲ್ಪ್ ಆಗುತ್ತೆ ಎಕ್ಸಾಮಿಗೆ. ದಯವಿಟ್ಟು ಅದನ್ನು ಬರ್ಕೊಂಡು ಕಲೀರಿ, ಆಯಿತಾ. ನೆಕ್ಸ್ಟ್, ವೈ ಡಸ್ ನಾಟ್ ದ ಕ್ರಿಮಿನಲ್ ರನ್ ಅವೇ ಫ್ರಮ್ ದ ಪ್ರಿಸನ್. ಇದು ಕೂಡ ಕ್ವಶನ್ ವಿತ್ ಆನ್ಸರ್ ಅಪ್ಲೋಡನ್ನು ಮಾಡಿ ಕೊಟ್ಟಿದ್ದೇನೆ, ಕಲೀರಿ. ನೆಕ್ಸ್ಟ್, ಕ್ವಶನ್ ನಂಬರ್ 26, ವಾಟ್ ಮೆಜರ್ ವರ್ ಟೇಕನ್ ಇನ್ ದಿ ಗ್ಲೋಬಲ್ ಸ್ಟೇಜ್. ಇದನ್ನು ನಾನು ಕೊಡ್ತಾರೆ ಅಂತಲೂ ಹೇಳಿಲ್ಲ, ಏನು ಮಾತೇ ಆಡಲಿಲ್ಲ. 26ನೇ ಪ್ರಶ್ನೆ. 27 ನೋಡೋಣ. ಹೌ ಡೂ ದಿ ಆ್ಯಟಿಟ್ಯೂಡ್ ಆಫ್ ಲಾರಾ ಆ್ಯಂಡ್ ಗಾನ್ಜಲೋ ಚೇಂಜ್ ಟುವರ್ಡ್ಸ್ ದಿ ಎಂಡ್ ಆಫ್ ದಿ ಪ್ಲೇ ಅಂತ ಇದೆ, ಹೌದಲ್ವಾ. ಇದು ಕೂಡ ನಾನು ಹೇಳಲಿಲ್ಲ. ನೆಕ್ಸ್ಟ್, ಇದು ಹಾಟ್ ಕ್ವಶನ್ಸ್ ಕಂಡ್ರಿ, ಅವೆರಡೂ ಕೂಡ 26, 27. ಬ್ರೀಫ್ಲಿ ಡಿಸ್ಕ್ರೈಬ್ ದಿ ಪರ್ಸೆಪ್ಷನಲ್ ಚೇಂಜ್ ಇನ್ ದಿ ಲೈಫ್ ಸ್ಟೈಲ್. ನೋಡಿ, 100% ಈ ಕ್ವಶನ್ ಬರುತ್ತೆ ಅಂದಿದ್ದೆ. 28ನೇ ಪ್ರಶ್ನೆ ನಾನೇ ಕೊಟ್ಟಿದ್ದು, ಅದು ಬಂದಿದೆ, ಆಯಿತಾ. ಅಲ್ಲಿಗೆ 3 ಕ್ವಶನ್ ನಾನು ಕೊಟ್ಟಿದ್ದಾಯಿತು. ನೆಕ್ಸ್ಟು ಇದು ಕೂಡ ಕೊಟ್ಟಿರಲಿಲ್ಲ. ನೋಡಿ ಸರ್, ಈಗ ಇಲ್ಲಿ ಕೊಟ್ಟಿರೋದು ಎನಿ 3 ಅಂತ. 6 ಪ್ರಶ್ನೆಗಳಲ್ಲಿ ನಾನು ಕೊಟ್ಟದ್ದಂಥದ್ದೇ 3 ಪ್ರಶ್ನೆಗಳು ಬಂದಿವೆ. ಧನ್ಯವಾದಗಳು. ಯಾರಿಗೆಲ್ಲ ಡೌಟ್ ಇದೆಯೋ ತಾವುಗಳು ಹೋಗಿ ಚೆಕ್ಔಟ್ ಮಾಡಿಕೊಳ್ಳಿ. ನೋಡಿ, ಇದು ಮೇಲ್ ಐ ಡಿ ನಮ್ಮದು. ದಯವಿಟ್ಟು ಯೂನಿಟ್ ಟೆಸ್ಟು ಹಾಗೂ ಮಿಡ್-ಟರ್ಮಿನ ಪ್ರಶ್ನೆ ಪತ್ರಿಕೆಗಳನ್ನು ಕಳುಹಿಸಿ ಕೊಡಿ. ಇದು 9 ಅಂಕದ ಒಂದು ಪ್ಯಾಸೇಜ್ ಬರುತ್ತೆ ನಿಮ್ಮ ಒಂದು ಮಿಡ್-ಟರ್ಮ್ ಎಕ್ಸಾಮ್ ಪೇಪರಲ್ಲಿ, ಪ್ರಿಪೇಟ್ರಿ ಹಾಗೂ ಇದರಲ್ಲಿ. ಬನ್ನಿ ವಿದ್ಯಾರ್ಥಿಗಳೇ, ಇದಕ್ಕೊಂದು ಆನ್ಸರ್ ಹೇಳಕ್ಕಂತ ಹೋಗ್ತೀನಿ ನೋಡಿ. ಆ್ಯಡ್ ಪ್ರಿಫಿಕ್ಸ್ ಟು ದ ವರ್ಡ್ ಕಂಟಿನ್ಯೂ ಅಂತ ಇದೆ. ಅದನ್ನು ಆ್ಯಂಟೋನಿಮ್ ಕೂಡ ಮಾಡಬೇಕು, ಪ್ರಿಫಿಕ್ಸ್ ಕೂಡ ಮಾಡಬೇಕು ಅಂತ ಹೇಳಿದರೆ ಅದನ್ನು ನಾವು ಡಿಸ್ಕಂಟಿನ್ಯೂ ಅಂತ ಕರೆಯುತ್ತೇವೆ. ಪಾರ್ಟ್ ಡಿ ಮಕ್ಕಳೇ, ಬನ್ನಿ ಈಗ. ಇಂಡಿಯಾ ಈಸ್ ಡ್ಯಾಶ್, ಇಲ್ಲಿಂದ ಫುಲ್ಲು ಗ್ರಾಮರ್ ಕಂಡ್ರಿ. ಇಲ್ಲೇ ನೀವು ಪಲ್ಟಿ ಹೊಡೆಯೋದು, ಆಯಿತಾ. ಆದರೆ ಹೇಳ್ಕೊಡ್ತೀನಿ ಕೇಳಿ. ಇಂಡಿಯಾ ಇಸ್ ಡ್ಯಾಶ್ ಹೈಯೆಸ್ಟ್ ಪಾಪ್ಯುಲೇಟೆಡ್ ಕಂಟ್ರಿ ಅಂತ ಇದೆ. ಆರ್ಟಿಕಲಲ್ಲಿ ಯೂಸ್ ಮಾಡಿರೋ ಅಂತ ಇದೆ. ಆರ್ಟಿಕಲ್ ಅಂದರೆ 3 ಎ ಆ್ಯಂಡ್ ದಿ ಅಂತ. ಹಾಗಿದ್ರೆ ಹೈಯೆಸ್ಟ್ ಅನ್ನುವಂಥದ್ದು ಅದು ಸೂಪರ್ಲೇಟಿವ್ ಡಿಗ್ರಿ, ಹಾಗಾಗಿ ಅಲ್ಲಿ ದಿ ಅಂತ ಬರುತ್ತೆ ಆನ್ಸರು. ಕ್ವಶನ್ ನಂಬರ್ 2, ರೀಅರೇಂಜ್ ದ ಫಾಲೋಯಿಂಗ್. ಭಾಳ ಈಸಿ ಇದೆ ಅದು ಕೂಡ. ಫಸ್ಟಿಗೆ ಪ್ರೊನೌನ್ ಹಾಕೋಣ. ಅಲ್ಲಿ ವಿ ನೀಡ್ ಟು, ಆಯಿತಾ, ಟರ್ನ್ಡ್ ಟು ನೇಚರ್ ಫಾರ್ ಲೆಸನ್ ಇನ್ ಫ್ರೀಡಮ್ ಆ್ಯಂಡ್ ದಿ ಫಾರೆಸ್ಟ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 3, ದಿ ಮಲ್ಟಿನ್ಯಾಷನಲ್ ಕಂಪ್ನಿ ಡ್ಯಾಶ್ ಎಕ್ಸ್ಪ್ಯಾಂಡೆಡ್ ಇಟ್ಸ್ ಆಪ್ರೇಷನ್ಸ್ ಅಂತ ಇದೆ. ಇಲ್ಲಿ ಸಬ್ಜೆಕ್ಟು ವರ್ಬ್ ಅಗ್ರಿಮೆಂಟ್ ಅಂತ ಕೊಟ್ಟಿದ್ದಾರೆ. ಕಂಪ್ನಿ ಒಂದೇ, ಹಾಗಾಗಿ ಹ್ಯಾಸ್ ಅನ್ನುವಂಥದ್ದೇ ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 4, ಇಂಡಿಯನ್ ಕ್ರಿಕೆಟ್ ಟೀಮ್ ಡ್ಯಾಶ್ ವಾಲ್ ದಿಸ್ ಸೀಸನ್.
ಈ ಒಂದು ಸೀಸನಲ್ಲಿ ನಮ್ಮ ಇಂಡಿಯನ್ ಬ್ಯಾಟ್ಸ್ಮನ್ಗಳು ಬಹಳ ಚೆನ್ನಾಗಿ ಆಡ್ತಾ ಇದ್ದಾರೆ ಕಣ್ರಿ ಅಂತ ಕನ್ನಡದಲ್ಲಿ ಹೇಳ್ತೀವಲ್ವ, ಆಡ್ತಾ ಇದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ಈಸ್ ಪ್ಲೇಯಿಂಗ್ ಅಂತ ಬರೆದ್ರೆ ಸರಿಯಾದ ಉತ್ತರ ಆಗಿರುತ್ತೆ. ಈಗ ಅದರಲ್ಲಿ ಪಾರ್ಟ್ ಬಿ ನೋಡೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ರೈಟ್ ಲಿಂಕರ್ಸ್ ಅಂತ ಇದೆ. ದಿ ವಾರ್ ಎಗೇನ್ಸ್ಟ್ ದಿ ಅರ್ತ್ ಬಿಗಿನ್ ಅಂತ ಕೊಟ್ಟು ದಿ ಲಿವಿಂಗ್ ಅರ್ತ್ ವಾಸ್ ಟ್ರಾನ್ಸ್ಫಾರ್ಮ್ಡ್ ಇಂಟು ಡೆಡ್ ಮ್ಯಾಟರ್. ಆಯಿತಾ, ಕಾಣಿಸ್ಲಿ ಅಂತ ಚಿಕ್ಕ ಮಾಡ್ತಾ ಇದ್ದೀನಪ್ಪ, ಏನು ಮಾಡ್ತೀರಾ ನೋಡಿ. ಡೆಡ್ ಮ್ಯಾಟರ್ ಡ್ಯಾಶ್ ಫೆಸಿಲಿಟೇಟ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತ ಎಲ್ಲ ಕೊಟ್ಟಿದ್ದಾರೆ. ಮೊದಲನೆಯ ಉತ್ತರ ಪ್ರೀತಿಯ ವಿದ್ಯಾರ್ಥಿಗಳೇ ವೆನ್ ಅಂತ ಬರುತ್ತೆ. ವೆನ್ ದ ಲಿವಿಂಗ್ ಅರ್ತ್ ವಾಸ್ ಟ್ರಾನ್ಸ್ಫಾರ್ಮ್ಡ್ ಅಂತ. ಸೆಕೆಂಡ್ ಡ್ಯಾಶಿಗೆ ಟು ಫೆಲಿಸಿಟೇಟ್ ಅಂತ ಬರುತ್ತೆ. ಥರ್ಡ್ ಡ್ಯಾಶಿಗೆ ಏನು ಹಾಕೋಣಪ್ಪ, ಆ್ಯಸ್ ಎ ರಿಸಲ್ಟ್ ಅಂತ ಬರುತ್ತೆ. ಉಳಿದಿದ್ದು ಏನು ಹೇಳಿ, ಎಂಡ್ ಅಂತ ಹಾಕಿದರೆ ಮುಗೀತು. ಬನ್ನಿ, ಅದೇನೋ ಬರೆದು ಬಿಡ್ತೀರಾ, ಆದರೆ ಇದರಲ್ಲಿ ಎಲ್ಲರೂ ಕೂಡ 0 ಮಾರ್ಕ್ಸನ್ನು ತೆಗಿತಾ ಇದ್ದೀರಾ. ಇದೇನು ಅಂತ ಸ್ವಲ್ಪ ನೋಡೋಣ. ಕ್ವಶನ್ ಟ್ಯಾಗ್ಸನ್ನು ನೀಡಿದ್ದಾರೆ. ದೇ ಓಂಟ್ ಬಿ ಲೇಟ್ ಅಂತ ಇದೆ. ಇದಕ್ಕೆ ಕ್ವಶನ್ ಟ್ಯಾಗ್ ಏನು ಅಂತ ಹೇಳಿದ್ರೆ ವಿಲ್ ದೇ ಅಷ್ಟೇ. ವಿಲ್ ಬರೆದು ದೇ ಅಂತ ಬರೆದು ಕ್ವಶನ್ ಮಾರ್ಕ್ ಹಾಕಬೇಕು. ಯಾವ ರೀತಿಯಾಗಿ ಕ್ವಶನ್ ಟ್ಯಾಗ್ ಮಾಡಬೇಕು, ಕಲಿಬೇಕು, ಏನೋ ಡೌಟ್ ಇದ್ದರೆ ತಾವುಗಳು ನಮಗೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕ್ವಶನ್ ಟ್ಯಾಗಿನ 3 ವೀಡಿಯೋಸ್ಗಳನ್ನು ನೀಡಿರ್ತೇನೆ. 5 ನಿಮಿಷದ್ದು. 100% ನೀವು ಪರ್ಫೆಕ್ಷನ್ ಆಗ್ತೀರಾ. ಕ್ವಶನ್ ನಂಬರ್ 2 ನೋಡೋಣ. ಇದರಲ್ಲಿ ಐ ಲರ್ನ್ ಟು ಪ್ಲೇ ದಿ ಗಿಟಾರ್ ಅಂತ ಇದೆ. ಇದನ್ನು WH ಕ್ವಶನನ್ನು ಮಾಡಿ ಅಂತ. ಬಹಳ ಈಸಿ ಅಲ್ವಾ, ಏನು ಅಂತ ಕೇಳಬೇಕು. ಹಾಗಾಗಿ ವಾಟ್ ಡಿಡ್ ಯು ಲರ್ನ್ ಟು ಪ್ಲೇ ಅನ್ನುವಂಥದ್ದು ಸರಿ. ನೋಡಿ, ವಾಟ್ ಡಿಡ್ ಯು ಲರ್ನ್ ಟು ಪ್ಲೇ ಅಂತ ಬರಿಬೇಕು. ಲರ್ನ್ಟ್ ಅಂತ ಬರಿಬಾರ್ದು, ಲರ್ನ್ ಅಂತ ಬರಿಬೇಕು. ಇದು ನಮ್ಮ ಮೇಲ್ ಐಡಿ ಕಣ್ರಪ್ಪ. ನೆಕ್ಸ್ಟು ರೆಕ್ಟಿಫೈ ದಿ ಎರರ್ ಅಂತ ಇದೆ. ಎರರ್ ಅಂದರೆ ಸೆಂಟೆನ್ಸಲ್ಲಿ ಏನೋ ತಪ್ಪು ಕೊಟ್ಟಿದ್ದಾರೆ, ಅದನ್ನು ಸರಿ ಮಾಡಿ ಬರೀರಿ ತಮ್ಮ ಅಂತ. ದ ಟೀಚರ್ ಗಿವ್ ಅಸ್ ಎ ಲಾಟ್ ಆಫ್ ಹೋಮ್ವರ್ಕ್ ಎಸ್ಟರ್ಡೇ. ನೆನ್ನೆಯ ದಿನ ನಮಗೆ ಕೊಟ್ಟಿದ್ದರು ಅಂದರೆ ಏನಂತೀರಾ, ಭೂತಕಾಲ ಪಾಸ್ಟ್ ಟೆನ್ಸ್ ಆಗಿದ್ದರೆ ಇಲ್ಲಿ ವರ್ಬ್ ತಪ್ಪಿದೆ. ಗಿವ್ ಅಂತ ಇದಲ್ವ, ಅದು ತೆಗೆದು ಗೇವ್ ಅಂತ ಬರೀಬೇಕು. GAVE ಅಂತ. ಆಯಿತಾ. ಸೆಕೆಂಡ್ ಕ್ವಶನ್ ನೋಡೋಣ. ಎ ಮೀಟಿಂಗ್ ಹ್ಯಾಸ್ ಬೀನ್ ಶೆಡ್ಯೂಲ್ಡ್ ಆನ್ ದಿ ಕಾನ್ಫರೆನ್ಸ್ ರೂಮ್ ಅಟ್ 3 PM ಅಂತ ಇದೆ. ಎಲ್ಲಿ, ಅಲ್ಲಿ ಅನ್ನಲಿಕ್ಕೆ ಇನ್ ಅಂತ ಹೇಳ್ತೀವಿ. ಎಲ್ಲಿ, ಕಾನ್ಫರೆನ್ಸ್ನಲ್ಲಿ ಅನ್ನಲಿಕ್ಕೆ. ಹಾಗಾಗಿ ಆನ್ ಅನ್ನೋದು ಇಲ್ಲಿ ಪ್ರಿಪೋಸಿಷನ್ ತಪ್ಪು, ಆ ಜಾಗದಲ್ಲಿ ಇನ್ ಅಂತ ಬರಬೇಕು. ಬನ್ನಿ ವಿದ್ಯಾರ್ಥಿಗಳೇ, ಲಾಸ್ಟ್ 1 ನಿಮಿಷ ಕೊಡಿ. ಸಂಪೂರ್ಣವಾಗಿ ಪೇಪರು ಇಂಗ್ಲೀಷ್ ಸ್ವಲ್ಪ ಲೇಟ್ ಆಗತ್ತೆ ಕಂಡ್ರೋ. ಉದ್ದೇಶ ಇಷ್ಟೇ, ಸಂಪೂರ್ಣವಾಗಿ ಕಲೀಲಿ ಅಂತ. ವಾಯ್ಸ್ ಹೋದರೂ ಕೂಡ ನಿಮ್ಮ ಬಗ್ಗೆ ನಾವು ಕಾಳಜಿಯನ್ನು ವಹಿಸ್ತಾ ಇದ್ದೀವಿ. ದಯವಿಟ್ಟು ವಿದ್ಯಾರ್ಥಿಗಳೇ ನಮ್ಮ ವೀಡಿಯೋಸ್ಗಳನ್ನು ಶೇರ್ ಮಾಡಿ, ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಹೈಪ್ ಅಂತ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ ನಮ್ಮ ವಿಡಿಯೋಗೆ ಪಾಯಿಂಟ್ಸನ್ನು ಕೊಡಿ ಅಂತ ಕೇಳಿಕೊಳ್ಳುತ್ತಿದ್ದೇನೆ. ಬನ್ನಿ ವಿದ್ಯಾರ್ಥಿಗಳೇ, ಇದಾದಮೇಲೆ ಡೈಲಾಗ್ ರೈಟಿಂಗ್ ಇದೆ. ಡೈಲಾಗ್ ರೈಟಿಂಗು ಈಸಿ, ಯಾರಿಗೆ ಬರಲು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡೈಲಾಗ್ ರೈಟಿಂಗ್ ಹೇಗೆ ಬರೀಬೇಕು ಪರ್ಫೆಕ್ಟಾಗಿ ಅಂತ ಹೇಳಿಕೊಟ್ಟಿದ್ದೇನೆ. ಈಗ ಪಾರ್ಟ್ ಇ ಇದೆ. ಇದು ಕೊನೆಯ ಕ್ವಶನ್ ಪೇಪರಿಂದು 35ನೆಯ ಪ್ರಶ್ನೆ. ಇದು ಲೆಟರ್ ರೈಟಿಂಗು. ಅಂತಿಂಥ ಲೆಟರ್ ಅಲ್ಲ, ಇದನ್ನು ನಾವು ಅಪ್ಲಿಕೇಶನ್ ಲೆಟರ್ ಅಂತ ಕರಿತೀವಿ. ಇದು ಫಾರ್ಮಲ್ ಲೆಟರೇ. ಆಯಿತಾ. ಇದು ಹೇಗೆ ಬರೀಬೇಕು, ನೀವು ಎಕ್ಸಾಮಲ್ಲಿ ಏನು ತಪ್ಪು ಮಾಡ್ತಾ ಇದ್ದೀರಾ ಅಂತ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ 3 ಲಿಂಕನ್ನು ನೀಡಿರ್ತೇನೆ. ಅದನ್ನು ಕ್ಲಿಕ್ ಮಾಡಿ ವಿಡಿಯೋ ವಾಚ್ ಮಾಡಿದರೆ ಜೀವನದಲ್ಲೂ ಮಾರ್ಕ್ಸನ್ನು ಕಳ್ಕೊಳ್ಳಲ್ಲ. 5ಕ್ಕೆ 5 ಅಂಕ ಬಂದೇ ಬರುತ್ತೆ. ಧನ್ಯವಾದಗಳು. ದಯವಿಟ್ಟು ಪ್ರಶ್ನೆ ಪತ್ರಿಕೆಗಳನ್ನು ಕಳಿಸೋದನ್ನು ಮರೆಯಬೇಡಿ. ಇನ್ನೊಂದು ರಿಕ್ವೆಸ್ಟ್ ಕೊಂಡ್ರೋ, ನಿಮ್ಮ ಸೋಷಿಯಲ್ ಮೀಡಿಯಾ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಮತ್ತು ಯಾವುದ್ರಿ ಅದು ಇನ್ನೊಂದು ಟ್ವಿಟರು, ಆಯಿತಾ, ಅದರಲ್ಲಿ ನಮ್ಮ ಏನಂತೀರ ಲಿಂಕ್ಸ್ಗಳನ್ನು ಅಥವಾ ವೀಡಿಯೋಸ್ಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್.